ಅವಧಿ ಮೀರಿ ಕಾರ್ಯಾಚರಿಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 75ರ ಬಂಟ್ವಾಳ ತಾಲೂಕಿನ ಬ್ರಹ್ಮರಕುಟ್ಲು ಟೋಲ್ಗೇಟ್ ಅನ್ನು ಕೂಡಲೇ ಸ್ಥಗಿತಗೊಳಿಸಬೇಕು ಎಂದು ಒತ್ತಾಯಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರ ನೇತೃತ್ವದ ನಿಯೋಗವು ಇಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾದ ಅನ್ವರ್ ಸಾದತ್ ರವರು ಕಳೆದ 14 ವರ್ಷಗಳಿಂದ ವಾಹನ ಸವಾರರಿಂದ ನಿರಂತರವಾಗಿ ಟೋಲ್ ವಸೂಲು ಮಾಡುವ ಮೂಲಕ ಜಿಲ್ಲೆಯ ನಾಗರಿಕರನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಂಚಿಸುತ್ತಿದೆ ಎಂದರು. ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಕನಿಷ್ಠ ಪಕ್ಷ ಒಂದು ಶೌಚಾಲಯ ಕೂಡ ಇಲ್ಲದ ರಸ್ತೆಯಲ್ಲಿ ಹೆದ್ದಾರಿ ಪ್ರಾಧಿಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಟೋಲ್ ಸಂಗ್ರಹಿಸುತ್ತಿರುವುದು ಜಿಲ್ಲೆಯ ಜನಪ್ರತಿನಿಧಿಗಳ ಮತ್ತು ಸರ್ಕಾರದ ಮೌನ ಹಾಗೂ ನಿರ್ಲಕ್ಷ್ಯದಿಂದ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವಂತಹ ಬಂಟ್ವಾಳ ತಾಲೂಕಿನ ಬ್ರಹ್ಮರಕೊಟ್ಲುವಿನಲ್ಲಿ ಕಳೆದ 13-14 ವರ್ಷಗಳಿಂದ ಅವಧಿ ಮೀರಿ ಕಾರ್ಯಾಚರಿಸ್ತಾ ಇರತಕ್ಕಂತಹ ಟೋಲ್ ಗೇಟನ್ನು ತೆರವುಗೊಳಿಸಬೇಕು ಅಂತ ಹೇಳುವಂಥದ್ದು ದಕ್ಷಿಣ ಕನ್ನಡ, ಅದೇ ರೀತಿ ಈ ಜಿಲ್ಲೆಗಳ ಸಮೀಪದ ನೆರೆಯ ಜಿಲ್ಲೆಗಳ ಜನರ ಆಗ್ರಹವಾಗಿದೆ. ಯಾಕೆಂತ ಹೇಳಿದರೆ ಇದು ಅವಧಿ ಮೀರಿ ಕಾರ್ಯಾಚರಿಸ್ತಾ ಇದೆ. ಒಂದು ರಸ್ತೆಯಲ್ಲಿ ಟೋಲ್ ಸಂಗ್ರಹಿಸಬೇಕು ಅಂತ ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಲವಾರು ನಿಯಮಗಳಿದೆ. ಆ ನಿಯಮಗಳನ್ನೆಲ್ಲ ಉಲ್ಲಂಘಿಸಿಕೊಂಡು ಕಳಪೆ ರಸ್ತೆಯಲ್ಲಿ ಕಳೆದ 13 ವರ್ಷಗಳಿಂದ ಟೋಲನ್ನು ಹಗಲು ದರೋಡೆಯ ಮೂಲಕ ಸಂಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು, ಇಲ್ಲಿನ ಅಧಿಕಾರಿಗಳು, ಅದೇ ರೀತಿ ಇಲ್ಲಿನ ಸರ್ಕಾರಗಳು ಕುಮ್ಮಕ್ಕು ನೀಡಿ ಜನರಿಂದ, ವಾಹನ ಸವಾರರಿಂದ ಹಗಲು ದರೋಡೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಈ ಜಿಲ್ಲೆಯಲ್ಲಿ ಇದರ ವಿರುದ್ಧ ನಿರಂತರವಾದಂತಹ ಹೋರಾಟಗಳು ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಪ್ರಗತಿಪರ ಸಂಘಟನೆಗಳು ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಟೋಲ್ಗೇಟ್ ಆರಂಭವಾದಂತಹ 2013ರ ಆ ದಿನ ಟೋಲ್ಗೇಟ್ನಲ್ಲಿ ಅಲ್ಲಿ ಸುಂಕ ವಸೂಲು ಮಾಡಲಿಕ್ಕೆ ಆರಂಭವಾದಂಥ ಅವತ್ತಿನ ದಿನ ರಾತ್ರಿಯಿಂದಲೇ ಈ ಹೋರಾಟವನ್ನು ಆರಂಭಿಸಿದೆ. ಬೇರೆ ಬೇರೆ ರೀತಿಯಾದ ಹೋರಾಟಗಳನ್ನು ಕಳೆದ 13 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ. ಸರ್ಕಾರ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡಲೇ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಬ್ರಹ್ಮರಕುಟ್ಲು ಟೋಲ್ ಗೇಟ್ ಶಾಶ್ವತವಾಗಿ ಮುಚ್ಚಲು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಹೇಳಿದರು. ಇನ್ನು ಈ ವಿಷಯದಲ್ಲಿ ಮುಂದಿನ ಹೋರಾಟಗಳನ್ನು ಪಕ್ಷವು ಹಂತ ಹಂತವಾಗಿ ನಡೆಸಲು ಉದ್ದೇಶಿಸಿದೆ. ಅದರ ಭಾಗವಾಗಿ ಆಗಸ್ಟ್ ತಿಂಗಳಲ್ಲಿ ಬಿಸಿ ರೋಡಿನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಡಿಸಿ ಕಚೇರಿ ಚಲೋ ಎಂಬ ಬೃಹತ್ ಜಾಥಾವನ್ನ ಸಂಘಟಿಸಲಿದ್ದೇವೆ. ಇದಕ್ಕೆ ಜಿಲ್ಲೆಯ ಸರ್ವ ನಾಗರಿಕರು ಪಕ್ಷ ಭೇದ, ಜಾತಿ ಭೇದ ಮರೆತು ಸಹಕರಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಮುಂದಿನ ತಿಂಗಳು ಇನ್ನೊಂದು ನಾವು ಬಿಸಿ ರೋಡಿನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಒಂದು ದೊಡ್ಡ ಜಾಥಾವನ್ನು ಕೂಡ ಸಂಘಟಿಸಲಿಕ್ಕೆ ಇದ್ದೇವೆ. ಬೇರೆ ಬೇರೆ ರೀತಿಯಾದಂತಹ ಪ್ರಜಾಸತ್ತಾತ್ಮಕ ರೀತಿಯಾದ ಹೋರಾಟಗಳು ನಿರಂತರವಾಗಿ ಮುಂದುವರಿಯುತ್ತದೆ. ಸರ್ಕಾರ, ಇಲ್ಲಿನ ಹೆದ್ದಾರಿ ಪ್ರಾಧಿಕಾರ ಯಾವಾಗ ಈ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆ ಟೋಲನ್ನು ಅಲ್ಲಿಂದ ಕಿತ್ತು ಬಿಸಾಡುವುದಿಲ್ಲವೋ ಅಲ್ಲಿವರೆಗೆ ಈ ಹೋರಾಟ ನಡೆಯುತ್ತದೆ. ಜನರ ಆಕ್ರೋಶಕ್ಕೆ ಬಲಿಯಾಗುವ ಮುನ್ನ, ಜನರ ಆಕ್ರೋಶದ ಕಟ್ಟೆ ಒಡೆಯುವ ಮುನ್ನ ಸರ್ಕಾರ ಮತ್ತು ಜನಪ್ರತಿನಿಧಿಗಳು, ಇಲ್ಲಿನ ಹೆದ್ದಾರಿ ಪ್ರಾಧಿಕಾರ ಇದನ್ನು ಅರ್ಥ ಮಾಡಿಕೊಂಡು ಆ ಟೋಲ್ ಮುಕ್ತ ರಸ್ತೆಯನ್ನಾಗಿ ಮಾಡಬೇಕು ಅಂತ, ಮಂಗಳೂರಿನಿಂದ ಬಂಟ್ವಾಳ ಹೋಗುವಂತ ರಸ್ತೆಯನ್ನು ಟೋಲ್ ಮುಕ್ತ ರಸ್ತೆಯನ್ನಾಗಿ ಮಾಡಬೇಕು. ಈಗಾಗಲೇ 3-4 ಕಡೆಗಳಲ್ಲಿ ಹೊಸ ಟೋಲ್ಗಳಿಗೆ ರೆಡಿಯಾಗಿ ಕಾಯ್ತಾ ಇದೆ. ಅಂದ್ರೆ ಈ ಜಿಲ್ಲೆಯಲ್ಲಿ ಟೋಲು ಸಂಗ್ರಹ ಮಾಡುವಂಥದ್ದು ಎಗ್ಗಿಲ್ಲದೆ ನಡೆಯುವಂತಹ ಒಂದು ಕೆಲಸ ಮುಂದಿನ ದಿವಸಗಳಲ್ಲಿ ಆಗ್ತದೆ. ಆದ ಕಾರಣ ಈ 14 ವರ್ಷಗಳಿಂದ ಈಗಾಗಲೇ ಅವಧಿ ಮೀರಿ ಕಾರ್ಯಾಚರಿಸ್ತಾ ಇರುವಂತಹ ಬ್ರಹ್ಮರಕೊಟ್ಲು ಟೋಲ್ ಗೇಟ್ ಅನ್ನು ಮುಂದುವರಿಸಲಿಕ್ಕೆ ನಾವು ಬಿಡುವುದಿಲ್ಲ, ಅದನ್ನು ಅಲ್ಲಿಂದ ತೆಗಿಬೇಕು ಅಂತ ಹೇಳುವಂತ ಒತ್ತಡವನ್ನು ಈ ಮೂಲಕ ಸರ್ಕಾರ ಮತ್ತು ಹೆದ್ದಾರಿ ಪ್ರಾಧಿಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೇವೆ. ಜಿಲ್ಲಾಧಿಕಾರಿಯನ್ನ ಭೇಟಿಯಾದ ನಿಯೋಗದಲ್ಲಿ ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿಗಳಾದ ಅಶ್ರಫ್ ತಲಪಾಡಿ ಹಾಗೂ ಶಾಕಿರ್ ಅಳಕೆಮಜಲು, ಜಿಲ್ಲಾ ಮುಖಂಡರಾದ ರಹೀಂ ಇಂಜಿನಿಯರ್, ನ್ಯಾಯವಾದಿ ಕಬೀರ್ ಕಮ್ಮಾರ, ಹನೀಫ್ ಪುಂಜಲಕಟ್ಟೆ, ಶಾಹುಲ್ ಹಮೀದ್, ಎಸ್ಎಚ್ ಹಾಗೂ ಇತರರು ಉಪಸ್ಥಿತರಿದ್ದರು.